ಸಂಕಲ್ಪ ವಾಣಿ ನ್ಯೂಸ್. ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಮಾನ್ವಿ ಪಟ್ಟಣದ ವಾಲ್ಮೀಕಿ ವೃತ್ತದಿಂದ ಕರಡಿಗುಡ್ಡ ರಸ್ತೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ವಿಳಂಬವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 6 ತಿಂಗಳ ಹಿಂದೆ ಅಂದಿನ ಸಚಿವ ಎನ್.ಎಸ್. ಬೋಸರಾಜು ಅವರು ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಆದರೆ ರಸ್ತೆ ತೋಡಿ 2 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಕಾಮಗಾರಿ ಮುಂದುವರಿಯದೆ ಸಾರ್ವಜನಿಕರು, ಶಾಲಾ ಮಕ್ಕಳು ಹಾಗೂ ವ್ಯಾಪಾರಸ್ಥರು ಇದೀಗ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತು ಪರ್ಫೆಕ್ಟ್ ಕೋಚಿಂಗ್ ಸ್ಕೂಲ್ ಇದೆ, ಬಹಳಷ್ಟು ಒಂದು ರೈಸ್ ಮಿಲ್ಲು ಸಹ ಇದೆ. ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಜನಗಳಿಗೆ ಮತ್ತು ಶಾಲಾ ಮಕ್ಕಳಿಗೆ. ಮತ್ತು ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರಿಗೂ ಭಾಳಷ್ಟು ತೊಂದರೆ ಆಗ್ತಾ ಇದೆ ಈ ಒಂದು ರೋಡ್ನಿಂದ. ಸುಮಾರು ಒಂದು 2 ತಿಂಗಳಿಂದ ಈ ಒಂದು ರೋಡ್ ತೋಡಿದರು. ಒಂದು ಬದಿ ತೋಡಿದರೆ ಒಂದು ಬದಿ ಬಿಟ್ಟು, ಮತ್ತು ಸನ್ಮಾನ್ಯ ಶ್ರೀ ಅಂಪಾಯ ಸಾವ್ಕಾರ ಅವರ ಪೀರಿಯಡ್ ಬಂತು, ಅವರ ಪೀರಿಯಡ್ ಮುಗಿಯಲು ಬಂತು, ಈ ಒಂದು ರೋಡ್ ಆಗ್ತಾ ಇಲ್ಲ. ಯಾಕೆ ಸರ್ ಮಲತಾಯಿ ದೋಣಿಯನ್ನು ಯಾಕೆ ಮಾಡ್ತಾ ಇದ್ದೀರಾ ತಾವೆಲ್ಲರೂ? ಬೇರೆ ಬೇರೆ ರಸ್ತೆಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ಒಂದು ವಾಲ್ಮೀಕಿ ಸರ್ಕಲ್ ಇಂದ ಹಿಡಿದು ಬೆಳ್ಳಿಗೆ ಹೋಗ್ತಾ ಇದೆ ರಸ್ತೆ, ಮತ್ತು ಸಿರುವಾರ ಕೂಡ ಹೋಗ್ತಾ ಇದೆ ರಸ್ತೆ. ಈ ಒಂದು ಹೃದಯ ಭಾಗದಲ್ಲಿದೆ, ಮಾನ್ವಿ ಪ್ರದೇಶದ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ರೋಡು. ಜನ ದಕ್ಕಣೆ ಎಲ್ಲ ಇರ್ತಕ್ಕಂಥ ಪ್ರದೇಶ ಯಾವುದಿದ್ರೆ ನಮ್ಮ ವಾಲ್ಮೀಕಿ ಸರ್ಕಲ್ ರೋಡ್. ಈ ಒಂದು ರೋಡ್ ದಯವಿಟ್ಟು ನಾವು ಅಧಿಕಾರಿಗಳಿಗೆ ಮನವಿ ಮಾಡೋದು ಇಷ್ಟೇ, ಈ ಒಂದು ರೋಡು ಆದಷ್ಟು ಬೇಗ ನೀವು ಮಾಡಿ ನಮಗೆಲ್ಲ ಜನಸಾಮಾನ್ಯರಿಗೆ ತಿರುಗಾಡಲು ಅವಕಾಶ ಕೊಡಬೇಕಂತ ಸ್ಥಳೀಯ ವ್ಯಾಪಾರಿ ಶಿವಾನಂದ ನಾಯಕ್ ಮಾತನಾಡಿ, ಈ ರಸ್ತೆಯಲ್ಲಿ ಶಾಲೆ, ಕಾಲೇಜುಗಳು, ಕೋಚಿಂಗ್ ಸೆಂಟರ್ ಹಾಗೂ ರೈಸ್ ಮಿಲ್ ಇರುವುದರಿಂದ ಪ್ರತಿದಿನ ಸಾವಿರಾರು ಜನ ಸಂಚರಿಸುತ್ತಾರೆ. ಕಾಮಗಾರಿ ವಿಳಂಬದಿಂದ ವ್ಯಾಪಾರಕ್ಕೂ ಹಿನ್ನಡೆಯಾಗಿದ್ದು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರ ಕ್ರಮ ಕೈಗೊಂಡು ರಸ್ತೆ ನಿರ್ಮಾಣ ಪೂರ್ಣಗೊಳಿಸಬೇಕೆಂದು ಮನವಿ ಮಾಡಿದರು. ಈ ವಾರ್ಡಿನ ಪ್ರಾಬ್ಲಮ್ ಇದೊಂದು ಬಹಳ ದೊಡ್ಡದಾಗಿ ಮಾಜಿ ಸಚಿವರು ಎನ್.ಎಸ್. ಬೋಸರಾಜ್ ಸಾಹೇಬರು ಬಂದಿದ್ರು. ಈ ಒಂದು ರೋಡಿನ ಸ್ಯಾಂಕ್ಷನ್ ಆಗ್ಯದ ನೋಡಪ್ಪ, ನಾಳೆ ನಾಟದಲ್ಲಿ ಬಂದು ಈಗ ಒಂದು ಕೆಲಸ ಸ್ಟಾರ್ಟ್ ಮಾಡಿ ಅವರು ಆದ್ಮೇಲೆ ಒಂದು ವಾರ ಆದ್ಮೇಕಾದ್ರೂ ಬಂದು ಸ್ಟಾರ್ಟ್ ಮಾಡ್ತಾರಂಬ ಒಂದು ಅಭಿಲಾಷೆ ನಮ್ಮಲ್ಲಿತ್ತು. ಇದೇನು ನಮಗೆ ಇದು ನೆಲಗೂದಿಗೆ ಬಿದ್ದಂಗೆ ಸ್ಥಳೀಯ ನಿವಾಸಿ ಬಿ ವೀರೇಶ್ ಆಚಾರಿ ಮಾತನಾಡಿ, ಶಂಕುಸ್ಥಾಪನೆ ವೇಳೆ ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಭರವಸೆ ನೀಡಲಾಗಿತ್ತು. ಆದರೆ ಇಂದಿಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ರಸ್ತೆ ತೋಡಿರುವುದರಿಂದ ವಯೋವೃದ್ಧ ಮಹಿಳೆಯರೊಬ್ಬರು ಬಿದ್ದು ಗಾಯಗೊಂಡ ಘಟನೆ ನಡೆದಿದ್ದು, ಮಳೆ ಬಂದರೆ ರಸ್ತೆ ಸಂಪೂರ್ಣ ಕೆಸರುಮಯವಾಗಿ ಸಾರ್ವಜನಿಕರ ಸಂಚಾರ ಮತ್ತಷ್ಟು ದುಸ್ತರವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕಾಮಗಾರಿ ಗುತ್ತಿಗೆದಾರರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ರಸ್ತೆ ನಿರ್ಮಾಣ ಕಾರ್ಯವನ್ನು ಆರಂಭಿಸಿ ಶೀಘ್ರ ಪೂರ್ಣಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ವಯೋವೃದ್ಧಿ ಮುದುಕಿ ಒಬ್ಬಕ್ಕೆ ಇಲ್ಲೇ ಬಿದ್ದಳು, ಇದೇ ಜಾಗದಲ್ಲೇ ಬಿದ್ದಳು. ಆ ಹೆಣ್ಮಗಳನ್ನಾಗ ಇಲ್ಲೇ ಇವರು ನಮ್ಮ ಶಿವಾನಂದ ಅವ್ರ ಅಪ್ಪ ಅವರು ಎತ್ತಿಟ್ಟು ಕೇಸಿ ಇಲ್ಲಿ ಕುಂದ್ರಿಸ್ಕೊಂಡು ಸ್ವಲ್ಪ ತಾದ್ಮಾಕ ಉಪಚಾರ ಮಾಡಿ ಕರ್ಕೊಂಡು ಹೋದ್ರು. ಈ ರೀತಿ ಈ ಮಳೆ ಆಗಿಲ್ಲ, ಸರಿ ಮಳೆ ಆದ್ರೆ ಇದೆಲ್ಲ ಸಮುದ್ರ ತರ ಕಾಣ್ತದ. ಈ ಒಂದು ದಾರಿಯಲ್ಲಿ ನಮ್ಮ ಹಾಲಿ ಶಾಸಕರಾದಂತ ಅಂಪಾಯ ಸಾವ್ಕಾರ ಊರಿಗೆ ಹೋಗೋ ದಾರಿ ಅವರು ದಿನನಿತ್ಯ ಅಡ್ಡಾಡ್ತಾ ಇದ್ದಾರೆ. ಯಾಕೆ ಅವ್ರು ಕೇರ್ ತಗೊಂಡಿದ್ದಿಲ್ಲ ಅಂಬೋದು ಗೊತ್ತಾಗ್ತಾ ಇಲ್ಲ. ಪುರಸಭೆ ಅಧಿಕಾರಿಗಳು ಆಗ್ಲಿ CC ರೋಡ್ ಬಂದ್ರು, ಒಂದ್ ಸೈಡ್ ಎಲ್ಲ ತೆಗೆದಾಕಿ ಹೋಗ್ಬಿಟ್ರು. ಇದುವರೆಗೆ ಆಗಿ ಇದನ್ನ ಏನ್ ಮಾಡ್ತಾರ ಅಂಬೋದೇ ಗೊತ್ತಾಗ್ತಿಲ್ಲ. ಇದು ಯಾವಾಗ ಸ್ಟಾರ್ಟ್ ಆಗ್ತದ ಅಂಬೋದೇ ಗೊತ್ತಿಲ್ಲ. ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟದ ನಮ್ಮ ಏರಿಯಾದಲ್ಲಿ. ಈ ರಸ್ತೆ ಆದಷ್ಟು ಬೇಗ ರೆಡಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.